ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದೆ ನೋಡಿರಿ ಫ್ರೆಂಡ್ಸ. ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಬನ್ನಿರಿ. ನೋಡಿ ಫ್ರೆಂಡ್ಸ, ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನೀರು ಹಾಕಿ ಕುದಿಸಾಕಿಟ್ಟಿನಿ ನೋಡಿರಿ ಚಹಾ. ಈಗ ಚಹಾ ಕುದಿಯಾಕತ್ತದ ನೋಡಿರಿ. ಈಗ ಹಾಲು ಹಾಕ್ತೀನಿ ನೋಡಿರಿ. ಈಗ ಕೆನೆ ಬಿದ್ದೇ ಬಿಡ್ತು ನೋಡ್ರಿ ಕಡೆಗೆ. ಚಹಾ ಕುದಿಯಾಕತ್ತೈತಿ ನೋಡ್ರಿ. ನೋಡ್ರಿ ಚಹಾ ಕುದಿತ್ರಿ. ಈಗ ಸೋಸ್ತಾ ಇದೀನಿ ರೀ. ಸಾಕ್ರಿದ ನಮ್ಮ ಮನೆಯವ್ರು ಏನೋ ಕೆಲಸದಿಂದ ಬಂದಿಲ್ಲ ರೀ. ಅವ್ರು ಬಂದ ಮೇಲೆ ಮತ್ತೆ ಬಿಸಿ ಮಾಡಿಕೊಡ್ಬೇಕು ನೋಡ್ರಿ. ಈಗ ನಾ ಕುಡಿತೀನಿ ರೀ. ನೋಡ್ರಿ ಬರ್ರಿ, ಚಹಾ ಅಂತೂ ರೆಡಿ ಆಯ್ತು ರೀ. ನೋಡ್ರಿ ಚಹಾ ಕುಡಿಯಾಕ್ತೀನಿ. ಚಹಾ ಅಂತೂ ರೆಡಿ ಆಯ್ತು ರೀ. ಚಹಾ ಕುಡಿದು ವಿಡಿಯೋ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ನೋಡ್ರಿ, ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಈಗ ಇಲ್ಲಿ ಬೆಳ್ಳುಳ್ಳಿ ಸಣ್ಣಗೆ ಜಜ್ಜಿಟ್ಟಿನಿ ನೋಡ್ರಿ. ಇದನ್ನು ಇಲ್ಲಿ ಕಡಾಂಗಿ ಕಾಸಕ್ಕಿಟ್ಟಿನಿ ರೀ. ಇದಕ್ಕೆ ನೋಡ್ರಿ ಈಗ ಅರ್ಶಿನ ಪುಡಿ, ಉಪ್ಪು ಹಾಕಿಬಿಟ್ಟಿನಿ. ಬೆಳ್ಳುಳ್ಳಿ ಎಣ್ಣೆ ಹಾಕಿ ಹಾಕ್ಬೇಕ್ರಿ ಅಷ್ಟೇ. ನೋಡ್ರಿ, ನಾನು ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಲವಂಗ ರೀ, ಇದು ಇಲ್ಲಿ ಮೆಣಸಿದೆ ರೀ, ಇದು ಲವಂಗ, ಇದು ಚಕ್ಕೆ ರೀ, ಇದೆಲ್ಲ ಇದ್ರಾಗೆ ಹಾಕ್ಕೊಂಡೇನ್ರಿ. ನಾನು ಮಿಕ್ಸಿ ಜಾರ್ ಸಣ್ಣದೈತಲ್ಲ ಅದಕ್ಕೆ 2 ಸತಿ ಹಾಕೋತೀನಿ ರೀ. ಇಲ್ಲಿ ಇನ್ನೂ ಅರ್ಧ ಐತ್ರಿ. ಇಲ್ಲಿ ಶುಂಠಿ ಇಟ್ಟಿನಿ ನೋಡ್ರಿ. ಅದ್ರ ಬೆಳ್ಳುಳ್ಳಿ ಹಾಕಿನಲ್ರಿ ನಾನು ಎಣ್ಣೆಗ. ಈಗ ಕೊತ್ತಂಬರಿ ಇಲ್ಲರ್ಕ ನಾನು ಇದು ಹಾಕೋತೀನಿ ರೀ, ಹವೇಜ್. ಈಗ ಹಾಕಿ ಈಗ ಮಿಕ್ಸಿ ಹಾಕೊಂಡು ಬಿಡ್ತೀನಿ ರೀ. ಚಕ್ಕೆ, ಲವಂಗ, ಮೆಣಸು, ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ರೀ, ಇದು ಕೊತ್ತಂಬರಿ ಬೀಜ ರೀ, ಅದೇ ರೀ ಇದು ಹವೇಜ್ ರೀ. ನೋಡ್ರಿ ಹಿಂಗೆ ಕುದ್ದಾದ ನೋಡ್ರಿ. ಇದು ಎಲ್ಲ ಚಿಕನ ನಾನು ನೋಡ್ರಿ ಈಗ ಇದು ರುಬ್ಕೊಂಬಂದಿನಲ್ರಿ, ಇದನ್ನು ಹಾಕಿಬಿಡ್ತೀನಿ ರೀ. ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಮತ್ತೆ ಇಡುವೆ ಕಂಟಿನ್ಯೂ ನೋಡ್ರಿ. ಹಾಕಿ ಎಲ್ಲ ತಿರುವಾಡಿ ನೋಡ್ರಿ. ಇದು ನೋಡ್ರಿ, ಇದು ಸ್ವಲ್ಪ ಹಸಿದ ಉಳ್ಳಾಗಡ್ಡಿ, ಹಸಿ ಟಮಾಟೆ ಅದು ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿನಲ್ರಿ. ಸ್ವಲ್ಪ ಚಂದಾಗ ಎಣ್ಣೆ ಫ್ರೈ ಆಗಿಂತ್ರ ನಾನು ಖಾರ ಅದು ಹಾಕ್ತೀನಿ ನೋಡ್ರಿ. ಖಾರ ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ನೋಡ್ರಿ, ನಾನು ಚಿಕನ್ ಈ ಥರ ತೆಗ್ದೀನಿ ನೋಡ್ರಿ. ಇದು ಎಲ್ಲ ಖಾರ ಉಪ್ಪು ಹಾಕಿ ಎಲ್ಲ ಫ್ರೈ ಮಾಡಿ ಚಂದಾಗ ಸುಕ್ಕ ತೆಗ್ದಿದ್ದೀನಿ ರೀ. ಇದನ್ನು ಇಲ್ಲಿ ನೋಡ್ರಿ ನಾನು ನೀರು ಹಾಕಿ ಸಾರ ಕುದಿಸಾಕತ್ತೀನಿ ರೀ. ಅದು ಚಂದ ಕುದಿಬೇಕ್ರಿ. ಇದು ಆ ಕಡೆ ಕುದೀತದ್ರಿ. ನಾ ರೊಟ್ಟಿ ಮಾಡ್ಬೇಕು ನೋಡ್ರಿ. ನೋಡ್ರಿ, ನಾನು ಇಲ್ಲಿ ಹಿಟ್ಟು ನಾದಿಟ್ಟೆ ನೋಡ್ರಿ. ಜೋಳದ ಹಿಟ್ಟು ನಾದೀನಿ. ಈಗ ಇಲ್ಲಿ ಬಡಿಯಾಕೆ ಹಿಟ್ಟು ತೆಗ್ದೀನಿ ರೀ. ಈಗ ಇಲ್ಲಿ ಹಂಚು ಕಾಸಕತ್ತೀನಿ ನೋಡ್ರಿ. ಚಿಕನು ರೆಡಿ ಆಗೈತಿ ನೋಡ್ರಿ. ಚಿಕನ್ ಸಾರು ಎಲ್ಲ ರೆಡಿ ಆಗ್ಯದ್ರಿ. ಇನ್ನು ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಊಟ ಮಾಡ್ಬೇಕು ನೋಡ್ರಿ. ಇದು ರೊಟ್ಟಿ ಆದಮೇಲೆ ಮತ್ತೆ ಇಡುವೆ ಕಂಟಿನ್ಯೂ ಮಾಡ್ತೀನಿ ರೀ. ರೊಟ್ಟಿ ನೋಡ್ರಿ ಎಷ್ಟು ಚಂದ ದುಬ್ಬಾಕತ್ಯಾರ ರೊಟ್ಟಿ. ನೋಡ್ರಿ
ಇನ್ನು ಇಲ್ಲಿ ರೊಟ್ಟಿ ಬಡಿಯಾಕತ್ತೀನಿ ರೀ, ಇನ್ನೂ ಐತ್ರಿ ಎತ್ಕೊಂಡ್ ಬಿಟ್ಟ. ಇದೆಲ್ಲ ಆದಮೇಲೆ ಮತ್ತೆ ಅಡುಗೆ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ ಅಡುಗೆ ಅಂತೂ ಎಲ್ಲ ರೆಡಿ ಆಯ್ತು ರೀ. ಇಲ್ಲಿ ನೋಡಿರಿ ಇದು ಚಿಕನ್ ಐತ್ರಿ, ಸುಕ್ಕ, ಇದು ಸಾರು ನೋಡಿರಿ, ಇದು ನೋಡಿರಿ ರೊಟ್ಟಿ ನೋಡಿರಿ, ಬಿಸಿ ಬಿಸಿ ರೊಟ್ಟಿ ಎಲ್ಲ ರೆಡಿ ಆಗೈತೆ ರೀ. ನೋಡಿರಿ ಚಿಕನ್ ನೋಡಿರಿ ಇಲ್ಲಿ ಎಲ್ಲ ರೆಡಿ ಆಗ್ಯದ್ರಿ. ಊಟ ಮಾಡ್ಬೇಕು ನೋಡಿರಿ. ಊಟ ಮಾಡಿ ಮತ್ತೆ ಅಡುಗೆ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ. ನಮ್ಮ ಮನ್ಯಾಗ ಈ ಥರನೇ ಮಾಡ್ತೀವಿ ನೋಡಿರಿ ನಾವು ರೊಟ್ಟಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೆಂಗೆ ಸ್ಪೆಷಲ್ ರೊಟ್ಟಿ ಅಂದ್ರೆ ಇದೇ ಥರ ನೋಡಿರಿ ನಾವು. ನಮ್ಗೆ ರೊಟ್ಟಿ ಯಾಕೆ ಸ್ಪೆಷಲ್ ಅಂದ್ರೆ ರೀ, ಊರಾಗಿದ್ದಾಗ ದಿನ ರೊಟ್ಟಿ ಮಾಡ್ತಿದ್ದೇವೆ ರೀ ಫ್ರೆಂಡ್ಸ. ಇಲ್ಲಿ ಸಿಟ್ಯಾಗ ನಮ್ಗೆ ರೊಟ್ಟಿ ಮಾಡಿಸ್ಕೊಡಂಗಿಲ್ಲ ರೀ, ಇದು ಸೌಂಡ್ ಬರ್ತದಂತೇಳಿ ಜಾಸ್ತಿ ರೊಟ್ಟಿ ಮಾಡಲ್ರಿ ನಾವು. ದಿನ ಚಪಾತಿ ಮಾಡ್ತೇವೆ ರೀ. ದಿನ ಚಪಾತಿ ಜೊತೆನೇ ಚಿಕನ್ ಸಾರು ಮಾಡಿದಾಗೂ ಚಪಾತಿನೇ ಇರ್ತಾವೆ ರೀ. ಸುಮ್ಮ ಹಿಂಗೆ ಒಂದೊಂದು ಸಾರಿ ಚಿಕನ್ ಸಾರು ಮಾಡಿದಾಗ ರೊಟ್ಟಿ ತಿನ್ಬೇಕು ಅನಿಸಿದಾಗ ಸುಮ್ಮ ಹಿಂಗೆ ಒಂದು ತಿಂಗಳಿಗೆ 15 ದಿನಕ್ಕೆ ಹಿಂಗೆ ರೊಟ್ಟಿ ಮಾಡ್ಕೊಂಡು ತಿಂತೇವೆ ನೋಡಿರಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ. ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತ ಹೇಳಿದ್ನಲ್ರಿ, ಇದೇ ನೋಡಿರಿ. ನಾವು ನಮ್ಮ ಕಡೆ ದಿನ ಊರ ರೊಟ್ಟಿ ಮಾಡ್ತಿದ್ವಿ, ಇಲ್ಲಿ ಮಾಡಲ್ಲಲ್ರಿ. ಹಾಗಾಗಿ ನಮ್ಗೆ ರೊಟ್ಟಿ ಸ್ಪೆಷಲ್ ಆಗಿಬಿಟ್ಟ ನೋಡಿರಿ ಫ್ರೆಂಡ್ಸ. ಹಾಗಾಗಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ರೀ. ಮುಂದಿನ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.